ಕೃಷ್ಣ, ವೆಲ್ಕಮ್ ಟು ದ KC ಶೋ. ಸೊ ಇವತ್ತು ಬೆಂಗಳೂರಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೇವೆ. ಸೊ ಇಸ್ಕಾನ್ ಟೆಂಪಲ್ ಆದಿತ್ಯವಾರ ಇತ್ತು. ಆದಿತ್ಯವಾರ ಫುಲ್ ಹೆವಿ ರಶ್ ಅಂದರೆ ಹೆವಿ ರಶ್ ಜನ ಇದ್ದಾರೆ. ಓಕೆ, ಸೊ ನೋಡ್ಬೋದು ಟೆಂಪಲ್ನ ಎಂಟ್ರೆನ್ಸಿಗೆ ಬಂದಿದ್ದೇವೆ ಇವಾಗ. ಸೊ ನಮ್ಮ 6 ಕ್ರೂಸ್ನ ಬಾಯ್ಸ್ ಎಲ್ಲರಲ್ಲ, ಬಟ್ ಹೆಚ್ಚಿನವ್ರು ಬರ್ತಿದ್ದಾರೆ, 3 ಜನ 4 ಜನ. ಸೊ ಒಳಗೆ ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಟೆಂಪಲ್ನ ಫಸ್ಟ್ ದ್ವಾರ ಕಳೆದು ಒಳಗೆ ಬಂದಿದ್ದೇವೆ. ಸೊ ಇದು ಫಸ್ಟ್ ದ್ವಾರ, ಇದು ಸೆಕೆಂಡ್, ಇದು ಆ್ಯಕ್ಚುಲಿ 3 ದ್ವಾರ ಕಾಣ್ತಿರ್ಬೋದು. ಫ್ರಂಟಲ್ಲಿರುವಂಥ ದ್ವಾರದೊಳಗೆ ನಮ್ಮ ರಾಧಾಕೃಷ್ಣ ಇರುವಂಥದ್ದು. ಸೊ ಅಲ್ಲಿ ಆ್ಯಕ್ಚುಲಿ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಇಸ್ ಪ್ರೊಹಿಬಿಟೆಡ್. ಸೊ ಇಲ್ಲಿ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ 2 ಆಪ್ಷನ್ ಇದೆ. ಐ ಥಿಂಕ್ ನಂಗೆ ಬೇರೆಯವರ ವೀಡಿಯೋ ನೋಡಿದಾಗೆ VIP ಎಂಟ್ರಿ ಕೂಡ ಇದೆ, ನಾರ್ಮಲ್ ಎಂಟ್ರಿ ಕೂಡ ಇದೆ. ಸೊ ಎಲ್ಲರೂ ಕೂಡ ನಾರ್ಮಲ್ ಎಂಟ್ರಿಯಲ್ಲಿ ಆದಿತ್ಯವಾರ ಹೆವಿ ಜನ ಇದ್ದಾರೆ. ಸೊ ಲೈವ್ ನೋಡ್ಬೋದು, ಹೆವಿ ಜನ. ಸೊ ನಮ್ಮ 2 ಬಾಯ್ಸ್ ಇನ್ನೊಂದು 3 ಬಾಯ್ಸ್ ಬರಲಿಕ್ಕೆ ಬಾಕಿ ಇದ್ದಾರೆ, ನಮ್ಮ 6 ಕ್ಲೋಸ್ ಗ್ಯಾಂಗು. ಸೊ ಕಾಯ್ತಾ ಇದ್ದೇವೆ. ಸೊ ನೆಕ್ಸ್ಟು ಟೆಂಪಲ್ ಒಳಗೆ ಹೋಗುವಂಥ. ಸೊ ನಮ್ಮ 3 ಬಾಯ್ಸ್ ಕೂಡ ಬಂದಿದ್ದಾರೆ. ಬೆಂಗಳೂರಲ್ಲಿ ಬಿಸಿಲಿಗೆ ಜಾಕೆಟ್ ಹಾಕ್ಕೊಂಡು ಇದರೊಳಗೆ ತುಳಸಿ ಇರ್ತದೆ, ಬೀಜ ಇರ್ತದೆ ತುಳಸಿದು. ಅದನ್ನು ಹಾಗೆ ಇದು ಮಾಡಿದರೆ ಆಯಿತು. ಸ್ಟಿಕ್ಕರ್ಸು, ಭಗವದ್ಗೀತೆ ಓದಲಿಕ್ಕೆ ಹೀಗಿದ್ವಿ. ಲೈಫ್ ಸೈಕಲ್. ದೇವಸ್ಥಾನದ ದರ್ಶನ ಮಾಡಿ, ರಾಧಾಕೃಷ್ಣ ದರ್ಶನ ಮಾಡಿ ಬಂದ್ವಿ. ಸೊ ಇವಾಗ ಇಲ್ಲಿ ಎಲ್ಲ ಫುಡ್ ಐಟಮ್ಸ್ ಇದೆ. ಸೊ ಇಲ್ಲಿ ಇದು ಹೋಳಿಗೆ, ಏನಿದು ಅಂದರೆ ಜಿಲೇಬಿ ಅದು ಸ್ಟಿಕ್ಕರ್ ಬೇರೆ ಆ್ಯಂಡ್ ಇಲ್ಲಿ ಏನೆಲ್ಲ ತೊಗೊಳ್ತಿದ್ದೇವೆ ನಾವು. ಸೊ ಹಾಗೆ ಇಲ್ಲಿ ಒಂದು ಸಣ್ಣ ಬೇಕ್ರಿ ಟೈಪ್ ಎಲ್ಲ ಇದೆ. ಸೊ ಇಲ್ಲಿ ನಮ್ಮ ಅಣ್ಣ ಏನೋ ರಸ್ಮಲೈ ಆರ್ಡ್ರ್ ಮಾಡಿದ್ದೇನೆ. ನನಗೆ ಹಂಗೆ ಕೊಡು, ನನಗೆ ಟೇಸ್ಟ್ ಮಾಡಬೇಕಿತ್ತಲ್ಲ. 50 ರೂಪಾಯಿ. ಸೊ ಎಲ್ಲರೂ ತಿನ್ನೋದು ಅದು ಏನೋ. ಹಾಂ, ತುಂಬಾ ಒಳ್ಳೆ ಟೇಸ್ಟ್ ಇರುವಂಥ ರಸ್ಮಲೈ ಅಂತ ನಿಜವಾಗ್ಲೂ ಚೆನ್ನಾಗಿದೆ. ಕರ್ಜಿಕಾಯಿ ಒಳ್ಳೆ ಫುಲ್ ಸ್ವೀಟ್ ಜಾಸ್ತಿ ಇದೆ. ನೆಕ್ಸ್ಟ್ ನಾವು ಆರ್ಡರ್ ಮಾಡಿರುವಂಥದ್ದು ಹೋಳಿಗೆ. ಇದಕ್ಕೆ ಅರ್ಧ ಅಲ್ಲ ನೋಡಿ, ಯಾರದು ಹಿಡಿದಿಳಿರಿ. ಇವಾಗ ಹೋಳಿಗೆ ಸಿಹಿ ಜಾಸ್ತಿ ಉಂಟಾ? ನಾ ತಿಂದೆ ಎಲ್ಲ ಸ್ವೀಟ್ ತಿನ್ಸಿ ಹೋಟೆಲ್ ಮಿಸ್ ಮ್ಯಾಂಗೋ ರಸ್ಮಲೈ ಇದೆಯಾ? ಜ್ಯೂಸ್ ಫ್ಲೇವರ್ ಚಮನ ಕರಿ. ಸೊ ದೇವರ ದರ್ಶನ ಮಾಡಿ ಅಲ್ಲಿ ಸ್ವೀಟ್ಸ್ ಎಲ್ಲ ತಿಂದು ಆಯಿತು. ಇವಾಗ ಇಲ್ಲಿ ಟೆಂಪಲ್ ಇದು ಪ್ರಸಾದ ಸಿಗ್ತದೆ ಇಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೇವೆ. ಸೊ ಐಸ್ಕಾನ್ ಟೆಂಪಲ್ ನೋಡಿ ಆದಮೇಲೆ ನಾವು ಇವಾಗ ಯಾವ ಮಾಲ್, ಓರಿಯನ್ ಮಾಲಿಗೆ ಬಂದಿದೆ.
ಸೊ ಓರಿಯನ್ ಮಾಲ್ ಫುಲ್ಲು ಸುತ್ತಾಡ್ತಾ ಇದ್ದಾವೆ. ವಿಡಿಯೋ ಮಾಡೋದು ಆ್ಯಕ್ಚುಲಿ ಅವರಿಬ್ಬರು ಅಕ್ಕಂದಿರೋ ಕಿತ್ತಾಡ್ತಿದ್ರು. ಫುಲ್ ಬಾಯ್ಸ್ ಎಲ್ಲ ಜಾಲಿ ಮಾಡ್ತಾರೆ, ಆಚೆ ಈಚೆ ಸುತ್ತಾಡೋದು, ಫುಲ್ ಬಟ್ಟೆ ನೋಡೋದು ಬರೋದು. ಎಂತ ಅಲ್ಲ ಏನು ತಗೊಳ್ಳಿ, ಒಳಗಡೆ ಹೋದರೆ ಸುಮ್ಮನೆ ಬರೋದಲ್ಲ, ಎಂತಕ್ಕೆ ತಗೊಳ್ಳೋದು ಅಷ್ಟೇ. ಲೆನ್ಸ್ ಕಾರ್ಡಾ? ಅಲ್ಲ, ಲೆನ್ಸ್ ಕಾರ್ಡ್ ಆಚೆ ಸುಮ್ಮನೆ ಸುತ್ತಾಡ್ತಿದ್ದೇವೆ. ಪಾಪ್ಯುಲರ್ ಯೂಟ್ಯೂಬರ್ ಒಟ್ಟಿಗೆ ಇದ್ದೇವೆ, ಸ್ವಲ್ಪ ಜಾಸ್ತಿ ಯೂಸ್ ಬರಲಿ. ಅಣ್ಣಂದಿರ ಡ್ರೆಸ್ ಶಾಪಿಗೆ ಬಂದು ಎಲ್ಲ ಕನ್ನಡಿ ನೋಡ್ತಾರೆ, ಕಾಸಿಲ್ಲಂತೆ. ಇದ್ದಲ್ಲಿದ್ದಾನೆ ಅದು ಮಾಲಲ್ಲಿ ಸುಮ್ಮನೆ ಆಚೆ ಈಚೆ ಸುಮ್ಮನೆ ಸುತ್ತಾಡ್ತಾ ಇದ್ದೇವೆ. ಏನು ತಗೊಳ್ತಿಲ್ಲ. ಸೊ ಓರಿಯನ್ ಮಾಲಿಗೆಲ್ಲ ಹೋಗಿ ಸೊ ಫೈನಲ್ ಆಗಿ ನಾವು ಸಂಜೆ 6 ಗಂಟೆ ಆಗುವಾಗ ಕಬ್ಬನ್ ಪಾರ್ಕಲ್ಲಿ ಬಂದು ಕೂತಿದ್ದೇವೆ. ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಅಷ್ಟೇ. ಆ್ಯಕ್ಚುಲಿ ಫ್ರೀ ಆಗಿರೋ ಕಾರಣದಿಂದ ಬರ್ಬೋದು ಅಷ್ಟೇ, ದುಡ್ಡು ಕೊಟ್ಟು ಬರೋಂಥ ಸೀನೆಲ್ಲ ಇಲ್ಲ. ಸೊ ಏನೋ ಒಳ್ಳೆ ಡೇ ಸ್ಪೆಂಡ್ ಆಯಿತು. ಬೆಳಿಗ್ಗೆ ಇಸ್ಕಾನ್ ಟೆಂಪಲಿಗೆ ಮತ್ತು ಓರಿಯನ್ ಮಾಲಿಗೆ ಮತ್ತು ಕಬ್ಬನ್ ಪಾರ್ಕಿಗೆ ಸುಮ್ಮನೆ ಒಂದು ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಮಾಡಿದ್ವಿ. ಚರ್ಚಿಸ್ತೀಗ ಸುಮ್ಮನೆ ಮನೆಗೆ ಹೋದ್ರೆ ಸಾಕು. ಎಂತ ಜಾಲಿ ಹಾಂ. ಸೊ ಬಾಯ್ಸ್ ಎಲ್ಲ ಹೇಳ್ತೀವಿ ಚರ್ಚ್ ಸ್ಟ್ರೀಟ್ ಅಂತ. ಪರ್ಚೇಸಾ? ಏನು ಪರ್ಚೇಸಣ್ಣ? ಏನು ಪರ್ಚೇಸು? ಹಾಂ. ಸೊ ಹಾಗೆ ಸೀದಾ ಮನೆಗೆ ಮತ್ತೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಏನೋ ನಮ್ಮ ಸುಳ್ಯ ಬಾಯ್ಸ್ ಎಲ್ಲ ಮೀಟ್ ಆದ್ವಿ ಅಲ್ಲ? ಹೂ. ಸೊ ಇನ್ನು ನಾಳೆ ಸೋಮವಾರ ಬೇರೆ ವಾಪಸ್ ಕಾಲೇಜಿಗೆ ಹೋಗಬೇಕು, ಓದಬೇಕು, ಬರೀಬೇಕು, ಅದೇ ಕೆಲಸ. ಸೊ ಯಾ ಅಂತ ಹೇಳಿದ್ವಲ್ಲ. ಸೊ ಚರ್ಚ್ ಸ್ಟ್ರೀಟ್ ಹತ್ರ ಬಂದು ಮಸಾಲೆ ಪುರಿ, ಡಬ್ಬೇಲಿ ವಡಪಾವ್ ಎಲ್ಲ ತಿಂತಾ ಇದ್ದೇವೆ. ಯಾರ ಬಂದವ ಯಾರದು? ಸೊ ಹಾಗೆ ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಈ ಒಂದು ಸಂಡೇ ಅಂತ ಹೇಳುವಂಥದ್ದು. ಸೊ ನನಗಂತೂ ಆ್ಯಕ್ಚುಲಿ ಒಂಥರ ಜಾಲಿ ಇತ್ತು. ಲೈಕ್ ಬೆಂಗಳೂರಿಗೆ ಬಂದ ಮೇಲೆ ನಾನು ಹಳೆ ಫ್ರೆಂಡ್ಸ್ ಮೀಟ್ ಆಗುವಂಥದ್ದು ಲೈಕ್ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಆಗಿರುವಂಥದ್ದು. ಆ್ಯಂಡ್ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ ಸುಮಾರು ಮುಂಚೆಯಿಂದಲೂ ಇತ್ತು. ಸೊ ಅದು ಕೂಡ ಹೋದೆ. ಆ್ಯಂಡ್ ಕಬ್ಬನ್ ಪಾರ್ಕ್ ಲೈಕ್ ಅಷ್ಟೇನು ಇರಲಿಲ್ಲ, ಸುಮ್ಮನೆ ಹೋದದು, ಯಾಕೆ ಹೋದು ಅಂತಾಗಿದೆ ಲೈಕ್ ಅಷ್ಟೇ. ಮತ್ತು ಸಂಜೆ ಚರ್ಚ್ ಸ್ಟ್ರೀಟಲ್ಲಿ ಆ ಸೂಪರ್ ಕಾರ್ಸ್ಗಳು ಡೀಪ್ ಪೋಳಿ ಆಯಿತು. ಲೈಕ್ ಫಸ್ಟ್ ಟೈಮ್ ನಾನು ನೋಡ್ತಿರುವಂಥದ್ದು. ಸೊ ಆ ಸೂಪರ್ ಕಾರ್ಸ್ಗಳು ಯಾರು ಅಂತ ಹೇಳಿದರೆ ಕೇರಳ ಬಾಯ್ಸ್ ಇದ್ದದ್ದು, ದುಬೈಯಿಂದ ಇಂಪೋರ್ಟ್ ಮಾಡಿದ ಗಾಡಿಗಳು. ಸೊ ಒಳ್ಳೆ ಫೀಲ್ ಇತ್ತು. ಆ ಗಾಡಿಗಳ ಹಿಂದೆ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಲಿಟ್ರಲಿ ಯಾರೋ ಸೆಲೆಬ್ರಿಟಿ ಹೋಗ್ತಿದ್ದಾರೆ ಅಂತ ಫೀಲ್ ಆಯಿತಾ. ಸೊ ಒಂಥರ ಒಳ್ಳೆ ಫೀಲ್ ಇತ್ತು ಅಂತ ಅಂದ್ಕೊಳ್ತೀನಿ. ಐ ಮೀನ್ ಇತ್ತು ನನಗೆ. ಸೊ ಹಾಗೆ ಚರ್ಚ್ ಸ್ಟ್ರೀಟ್ ಆದಮೇಲೆ ಸುಮ್ಮನೆ ಅಲ್ಲಿ ತಿಂದ್ಕೊಂಡು ಮತ್ತೆ ಸೀದಾ ಬಂದದೆ. ಓಕೆ, ಸೊ ಇದಿಷ್ಟು ಈ ಒಂದು ವ್ಲಾಗ್ ಅಂತ ಹೇಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ,
ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಬಾಯ್.